ಎಲ್ರಿಗೂ ನಮಸ್ಕಾರ. ಇದು ನಾರ್ಮಲ್ ಆಟೋ ಅಲ್ಲ, ಸೂಪರ್ ಆಟೋ. ಯಾಕೆ ಅಂದ್ರೆ ಇವ್ರ ಆಟೋನಲ್ಲಿ ಫ್ರೀ ವೈಫೈ ಕೊಡ್ತಾರೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬಹುದು, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಊಟ ತಿನ್ಬೇಕು ಅಂದ್ರೆ ಒಂದು ಸಣ್ಣ ಟೇಬಲ್ ಕೂಡ ಇದೆ. ಪ್ರತಿ ಕಸ್ಟಮರ್ಸ್ಗೆ ಒಂದು ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಇವ್ರ ಹೆಸರು ಬಂದು ಸೂಪರ್ ಮ್ಯಾನ್ ಮಣಿವೇಲ್ ಅಂತ. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಾದ್ಮೇಲೆ ಇವ್ರ ಆಟೋ ಅಲ್ಲಿ ಒಂದ್ ರೈಡ್ ಹೋಗ್ಬೇಕಂತ ಆಸೆ ಇತ್ತು. ಅದಕ್ಕೋಸ್ಕರ ಒಂದ್ ರೈಡ್ ಕೂಡ ಹೋಗಿ ಬಂದೆ ಇವ್ರ ಜೊತೆ. ತುಂಬಾ ಚೆನ್ನಾಗಿತ್ತು. ಪಾಸಿಟಿವ್ ವೈಬ್ರೇಷನ್ ಅನ್ಸ್ತು ಇವ್ರ ಆಟೋನಲ್ಲಿ. ಒಳ್ಳೇದಾಗ್ಲಿ ಇವ್ರಿಗೆ. ಈ ನನ್ನ ದೇವಸ್ಥಾನಕ್ಕೆ ಫಸ್ಟ್ ಸುಸ್ವಾಗತ. ಸೊ ದಿನ ಬೆಳಿಗ್ಗೆ ಆಗೋದೇ ಸುದ್ದಿ ಮೂಲಕ, ವಾರ್ತೆ ಮೂಲಕ ಆಗಿರ್ಬೋದು, ನ್ಯೂಸ್ ಪೇಪರ್ ಮೂಲಕ ಆಗಿರ್ಬೋದು. ಸೊ ದಿನಾಗ್ಲೂ ಪೇಪರ್ ಓದಿ ಅಧ್ಯಯನ ಮಾಡ್ಕೊಳ್ಳಿ. ಟುಡೇ ನ್ಯೂಸ್ ಪೇಪರ್ ಮಲ್ಟಿ ತರದ್ದು ಲ್ಯಾಂಗ್ವೇಜಸ್ ಪೇಪರ್ ಇರ್ತದೆ. ಯಾವಾಗಲೂ ವಾಟರ್ ಬಾಟಲ್ ಇರ್ತದೆ. ಅವ್ರಿಗೆ ಹೆಡ್ಫೋನ್ ಬೇಕಂದ್ರೆ ಹೆಡ್ಫೋನು, ಮತ್ತೆ ಪವರ್ ಬ್ಯಾಂಕ್ ಬೇಕಂದ್ರೆ ಪವರ್ ಬ್ಯಾಂಕ್. ಕೊಟ್ಟಿದ್ನ ಯಾವತ್ತು ಮರಿಬೇಡ, ನೆನ್ಸ್ಕೋಬೇಡ. ಕೊಡ್ಬೇಕಾಗಿರೋದನ್ನ ಯಾವತ್ತೂ ಮರಿಬೇಡ. ರಕ್ಷಕ್ ಬುಲೆಟ್. ಅವ್ರೊಂದ್ ಮಾತು ಹೇಳಿದ್ರು, ರಾಜ್ಕುಮಾರ್ ಕೂಡ ರಾಜ್ಕುಮಾರ್ ಹೇಳಿದಂತಾನೆ ಒಂದು ಮಾತು ಹೇಳಿದ್ರು, ಕೊಟ್ಟಿದ್ನ ಯಾವತ್ತು ನೆನ್ಸ್ಕೋಬೇಡ, ಕೊಡ್ಬೇಕಾಗಿರೋದು ಯಾವತ್ತು ಮರಿಬೇಡ. ಅದಕ್ಕೆ ಆ ಡೈಲಾಗ್ ಸಮೇತನು ಮಾತು ಮುಂಚೆ ನಮ್ಮನ್ನ ಅಕ್ಕನ ಅಂತೀರಾ, ಫಸ್ಟ್ ನಿಮ್ಮ ಮನೇಲಿರೋ ಅಮ್ಮನ್ನ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬೈಯೋದು. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಮನ್ವೇಲ್ ಅವ್ರ ಹತ್ರ ಇದ್ದೀನಿ. ನೀವೆಲ್ಲರೂ ಸೂಪರ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ನ ನೋಡೇ ಇರ್ತೀರ. ಆಲ್ರೆಡಿ ಇವರು ಆಟೋಯಿಂದನೇ ಟ್ರೆಂಡ್ ಆಗಿದ್ದಾರೆ. ಇದರಲ್ಲಿ ಆಟೋದಲ್ಲಿ ಏನೇನು ವಿಶೇಷತೆ ಇದೆ, ಅದೇ ರೀತಿ ಅವರು ಯಾವ ಬೆಳೆದು ಬಂದ ರೀತಿ ಆಗಿರ್ಬೋದು, ಅವ್ರು ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಪ್ರತಿಯೊಂದನ್ನು ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು, ಪೂರ್ಣ ಹೆಸರು ಏನಿದೆ ಸರ್? ಮಣಿವೇಲ್ ಸಿ. ಅದು ಚಿನ್ನಸ್ವಾಮಿ ಅವರು ನಮ್ಮ ತಂದೆ ಹೆಸರು. ಮಣಿವೇಲ್ ಅನ್ನೋದು ನನ್ನ ಹೆಸರು, ಅದಕ್ಕೆ ಮಣಿವೇಲ್ ಸಿ. ಓಕೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡಿದೀವಿ. ಹೌದು ಸರ್. ಇದು ಸೂಪರ್ ಮ್ಯಾನ್ ಅಂತ ಹೆಸರಿಟ್ಟಿದೆ. ಏನ್ ಸೂಪರ್ ಮ್ಯಾನ್ ಅಂದ್ರೆ ಏನು ಸರ್? ಯಾರು ಸಪೋರ್ಟ್ ಇಲ್ಲ. ಒಂದು ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಾದ್ರೆ ಒಂದು ಹಣ ಸಪೋರ್ಟ್ ಇರಬೇಕು, ಇಲ್ಲಾದ್ರೆ ಯಾರಾದ್ರೂ ಹಣ ಮಡಿಗಿರೋರ ಹತ್ರ ಯಾರಾದ್ರೂ ಸಪೋರ್ಟ್ ಇರಬೇಕು ಅಲ್ವಾ? ನಾವು ಯಾವ ಸಪೋರ್ಟ್ ಇಲ್ಲ, ನಮಗೆ ಯಾವ ಸಪೋರ್ಟ್ ಇಲ್ಲೇ ಬದುಕ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ನಾನೇ ಸೂಪರ್ ಮ್ಯಾನ್. ನಿಮಗೆ ನೀವೇ ಸೂಪರ್ ಮ್ಯಾನ್. ನನ್ನ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗಿ 3 ತಿಂಗಳಾಯ್ತು. ಸೊ 3 ತಿಂಗಳು ಮಗು ಇರ್ಬೇಕಾದ್ರೆ ಅವರೆಲ್ಲ ಬಿಟ್ಟು ಹೋದ್ರು. ಸೊ ನಮ್ಮ ಅಜ್ಜಿ ಸಾಕ್ತಾ ಇದ್ರು. ನಮ್ಮ ಅಜ್ಜಿ 8ನೇ ಕ್ಲಾಸ್ ಗಂಟ ಸಾಕಿದ್ರು. ಅದಾದ್ಮೇಲೆ ನಾನೇ ಬೆಳೆದಿರೋದು. ಅದಕ್ಕೆ ನನಗೆ ನಾನೇ ಸೂಪರ್ ಮ್ಯಾನ್. ಓಕೆ ಓಕೆ. ಈಗ ಫಸ್ಟ್ ನಿಮ್ದು ಗಾಡಿಯಿಂದಾನೇ ನೀವು ಟ್ರೆಂಡ್ ಆಗಿರೋದು, ವಿಶೇಷ ಆಗಿರೋದು. ಈ ಗಾಡಿ ಹೇಗೆ ಸರ್? ಏನೇನು ಮಾಡಿದೀರಾ ಇದಕ್ಕೆ? ಸರ್ ಗಾಡಿಗೆ ನೀವೇ ಆಲ್ರೆಡಿ ಮಾಧ್ಯಮದಲ್ಲಿ ನೋಡಿರ್ಬೋದು, ನಮ್ಮ ಯೂಟ್ಯೂಬ್ ಚಾನೆಲ್, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ನೋಡಿರ್ಬೋದು. ಸೊ ಬನ್ನಿ, ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತ. ಈ ನನ್ನ ದೇವಸ್ಥಾನಕ್ಕೆ ಫಸ್ಟ್ ಸುಸ್ವಾಗತ. ಸೊ ದಿನ ಬೆಳಿಗ್ಗೆ ಆಗೋದೇ ಸುದ್ದಿ ಮೂಲಕ, ವಾರ್ತೆ ಮೂಲಕ ಆಗಿರ್ಬೋದು, ನ್ಯೂಸ್ ಪೇಪರ್ ಮೂಲಕ ಆಗಿರ್ಬೋದು. ಸೊ ದಿನಾಗ್ಲೂ ಪೇಪರ್ ಓದಿ ಅಧ್ಯಯನ ಮಾಡ್ಕೊಳ್ಳಿ. ಟುಡೇ ನ್ಯೂಸ್ ಪೇಪರ್ ಮಲ್ಟಿ ತರದ್ದು ಲ್ಯಾಂಗ್ವೇಜಸ್ ಪೇಪರ್ ಇರ್ತದೆ. ಸೊ ಬೆಳಿಗ್ಗೆ ಹೊತ್ತು ನ್ಯೂಸ್ ಪೇಪರ್ ಓದಕ್ಕೆ ಅಂತಾನೆ ಮಾಡ್ಕೊಂಡಿದ್ದಾರೆ. ಯಾವ ಲ್ಯಾಂಗ್ವೇಜ್ ಇದೆ ಸರ್? ಸರ್ ಇಂಗ್ಲಿಷು, ಕನ್ನಡ ಮತ್ತೆ ಇನ್ನೊಂದು ಲ್ಯಾಂಗ್ವೇಜಸ್ ಇರ್ತದೆ. ಓಕೆ. ಡೈಲಿ ಎಲ್ಲ ಹೊಸ ಅವತ್ತಿನ ಏನ್ ನ್ಯೂಸ್ ಪೇಪರ್ ಇರುತ್ತೆ, ಎಲ್ಲ ನ್ಯೂಸ್ ಪೇಪರ್ ಇರುತ್ತೆ. ಪ್ರತಿ ದಿವಸನೂ ಇರ್ತದೆ. ಪ್ರತಿ ದಿವಸ ಒಂದ್ ದಿವಸ ಮಿಸ್ ಆಗೋದಿಲ್ಲ. ಪ್ರತಿ ದಿವಸನೂ ಇರ್ತದೆ. ಯಾವ್ದು ಮಳೆ ಬರ್ಲಿ, ಯಾವ್ದು ಬರ್ಲಿ, ಏನೇ ಬರ್ಲಿ, ಪ್ರತಿ ದಿವಸನೂ ಇರ್ತದೆ. ಮತ್ತೆ ಬೆಳಿಗ್ಗೆ ಹೊತ್ತು ಸ್ಕೂಲ್ ಮಕ್ಕಳು, ಕಾಲೇಜ್ ಹೋಗೋರು, ಆಫೀಸ್ ಹೋಗೋರು ಯಾರಾದ್ರೂ ಕೂಡ ಬೆಳಿಗ್ಗೆ ಹೊತ್ತು ಟಿಫನ್ ಅರ್ಧಂಬರ್ಧ ಮಾಡ್ಕೊಂಡ್ ಬಂದಿರ್ತಾರೆ ಆಟೋದಲ್ಲಿ ಮಾಡೋಣ ಅಂತ. ಅದಕ್ಕಂತಾನೆ ಒಂದು ಸಣ್ಣ ಟೇಬಲ್ ಕೂಡ ಒಂದ್ ಮಾಡಿದೀನಿ. ಸೊ ಬೆಳಿಗ್ಗೆ ಹೊತ್ತು ಅದರಲ್ಲಿ ಟಿಫನ್ ಮಾಡ್ಲಿ ಅಂತ. ಇದ್ರಲ್ಲಿ ಕೂತ್ಕೊಂಡು ಆರಾಮಾಗಿ ಟಿಫನ್ ಮಾಡ್ಬೋದು. ಯಾವಾಗಲೂ ವಾಟರ್ ಬಾಟಲ್ ಇರ್ತದೆ. ಅವ್ರಿಗೆ ಹೆಡ್ಫೋನ್ ಬೇಕಂದ್ರೆ ಹೆಡ್ಫೋನು, ಮತ್ತೆ ಪವರ್ ಬ್ಯಾಂಕ್ ಬೇಕಂದ್ರೆ ಪವರ್ ಬ್ಯಾಂಕು. ಪವರ್ ಬ್ಯಾಂಕ್ ಇಲ್ಲಿದೆ. ಪವರ್ ಬ್ಯಾಂಕ್ ಕೊಡ್ತೀನಿ, ಹೆಡ್ಫೋನ್ ಕೊಡ್ತೀನಿ. ಮತ್ತೆ ವಾಟರ್ ಬಾಟಲ್ ಎಲ್ಲ ಕೇಳ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ನೀವು ಅವ್ರು ಕೇಳ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಕೇಳ್ಬೋದು. ಇಲ್ಲ ಸೌಂಡ್ಸ್ ಬೇಡ ಅಂದ್ರೆ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಕೇಳಕ್ಕೆ ಇದು ಹೆಡ್ಫೋನ್ ಕೊಡ್ತೀನಿ. ಮತ್ತೆ ಚಾರ್ಜ್ ಇಲ್ಲ ಅಂದ್ರೆ ಪವರ್ ಬ್ಯಾಂಕ್. ಯಾವಾಗ ಪವರ್ ಬ್ಯಾಂಕ್ ಫುಲ್ ಆಗಿರ್ತದೆ ಮಾಡ್ತಾ ಕೊಡ್ತೀನಿ. ಮ್ಯೂಸಿಕ್ ಸಿಸ್ಟಮ್ ನಿಮ್ದು ಏನು FM ಇದೆಯಾ, ಏನು ಯಾವ ರೀತಿ? ಸರ್ FM ಇದೆ, ಇಂಡಿಯನ್ ಮ್ಯೂಸಿಕ್ ಇದೆ. ನೀವು ನೀವೇ ಬ್ಲೂಟೂತ್ ಅಲ್ಲಿ ಬೇಕಂದ್ರೆ ಕನೆಕ್ಟ್ ಮಾಡ್ಕೋಬಹುದು. ನಿಮ್ಮ ಫೇವರೇಟ್ ಸಾಂಗ್ ನ ಬೇಕಂದ್ರೆ ಕೇಳ್ಕೊಂಡು ರೈಡ್ ನ ಎಂಜಾಯ್ ಮಾಡಬಹುದು. ಓಕೆ ಓಕೆ. ಮತ್ತೆ ಏನು ಅಲ್ಲಿ ಮೇಡಮ್ ಅವ್ರದ್ದು ಫೋಟೋ ಹಾಕ್ಬಿಟ್ಟಿದ್ರಾ? ಸರ್ ಅದೇ, ಈಗ ಮುಂಚೆ ಎಲ್ಲಾದ್ರೂ ಬೆಂಗಳೂರಲ್ಲಿ ಅನ್ನಮ್ಮ ಕೂರಿಸಿದೆ ಅಂತ ಹೇಳಿದ್ರೆ ಆರ್ಕೆಸ್ಟ್ರಾ ಮಾಡೋರು. ಇತ್ತೀಚೆಗೆ ಆರ್ಕೆಸ್ಟ್ರಾ ಮಾಡೋದೇ ಕಡಿಮೆ ಆಗ್ಬಿಟ್ಟವೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ಸ್ ಬರೋದ್ರಿಂದ ಸಿಕ್ಕಾಬಿಟ್ಟೆ ಅಂದ್ರೆ ಕಡಿಮೆ ಆಗ್ಬಿಟ್ಟವ್ರೆ. ಮಾತಿಗೆ ಮುಂಚೆ ನಮ್ಮನ್ನ ಅಕ್ಕನ ಅಂತೀರಾ, ಫಸ್ಟ್ ನಿಮ್ಮ ಮನೇಲಿರೋ ಅಮ್ಮನ್ನ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬೈಯೋದು. ಅಂದ್ರೆ ಇವಾಗ ಯಾರು ಕೂಡ ಆರ್ಕೆಸ್ಟ್ರಾಗಳಲ್ಲಿ ಹೆಣ್ಮಕ್ಳು ಆಡಕ್ಕೆ ಅಥವಾ ಕುಣಿಯಕ್ಕೆ ಯಾರು ಬರ್ತಾ ಇಲ್ಲ. ಅದಕ್ಕೆ ಸರ್ ಈಗ ಒಂದು ಬಟ್ಟೆ ಏನಾದ್ರೂ ಸ್ವಲ್ಪ ಅರ್ಧೋಗಿದ್ರೆ, ಸ್ವಲ್ಪ ಇದೋಗಿದ್ರೆ ಬ್ಯಾಡ್ ಕಮೆಂಟ್ಸ್ ಮಾಡ್ಬಿಡ್ತಾರೆ. ಏನ್ ಕಮೆಂಟ್ಸ್ ಅವೆಲ್ಲ ಹೆಣ್ಮಕ್ಳು ಅದು ಹೆಂಗ್ ಓದ್ತದೋ ಏನ್ ಮಾಡ್ತದೋ ಗೊತ್ತಿಲ್ಲ, ಆ ತರ ಬ್ಯಾಡ್ ಕಮೆಂಟ್ಸ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ಆದಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಓಕೆ. ಮತ್ತೇನು ವಿಶೇಷ ಇದೆ ಸರ್ ಇಲ್ಲಿ?
ಸರ್ ವಿಶೇಷ ಅಂದ್ರೆ ಮತ್ತೆ ಡಯಾಲಿಸಿಸ್ ಪೇಷಂಟ್ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಬಂದ್ರೆ ಅಪ್ ಟು 2 ಕಿಲೋಮೀಟರ್ ಅಂತ ಫ್ರೀ ಅಂತ ಹಾಕಿದೀನಿ. ಹಾ. ಬಟ್ ಆದ್ರೆ ನಾನು ಫ್ರೀನೇ ಕರ್ಕೊಂಡು ಹೋಗೋದು, ಓಕೆ ಆದಷ್ಟು ಫ್ರೀನೇ ಕರ್ಕೊಂಡು ಹೋಗೋದು. ಯಾಕಂದ್ರೆ ಡಯಾಲಿಸಿಸ್ ಅಂದ್ರೆ ಹಾ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಡಯಾಲಿಸಿಸ್ ಮಾಡೋರು ಅವರೇ, ವಾರದಲ್ಲಿ ಒಂದ್ ದಿವಸ ಡಯಾಲಿಸಿಸ್ ಮಾಡೋ ಕೂಡ ಅವರೇ, ಡೈಲಿ ಡಯಾಲಿಸಿಸ್ ಮಾಡೋ ಕೂಡ ಅವರೇ. ಡಯಾಲಿಸಿಸ್ ಅಂದ್ರೆ ಅದೇನ್ BP ತೋರ್ಸ್ ಆ ತರ ಕಾಯಿಲೆ ತರ ಅಲ್ಲ, ನಮ್ಮ ಬ್ಲಡ್ ನ ಫುಲ್ ಸರ್ಕ್ಯುಲೇಷನ್ ಮಾಡಿ ಮತ್ತೆ ಅದನ್ನ ಡಯಾಲಿಸಿಸ್ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು ಡಯಾಲಿಸಿಸ್ ಅಂತ. ನಿಮ್ಮ ಏರಿಯಾದಲ್ಲಿ ನಿಮ್ಮ ಸ್ಟ್ರೀಟ್ ಅಲ್ಲಿ ಇರೋ ಡಯಾಲಿಸಿಸ್ ಪೇಷಂಟ್ ಒಂದ್ಸತಿ ನೋಡಿ ವಿಸಿಟ್ ಮಾಡಿ, ಆದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಸರ್ಕಾರ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸೀಕರಿಸಬೇಕು ಅಂತ ನಾನು ನಿಮ್ಮ ಚಾನೆಲ್ ಮುಖಾಂತರ ಸ್ವಲ್ಪ ನಾನು ವಿನಂತಿನ ಮಾಡ್ಕೋತೀನಿ. ಓಕೆ. ಇಲ್ಲಿ ರಕ್ಷಕ್ ಬುಲೆಟ್ ಅವರು ಇದ್ದಾರೆ ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್ ರಕ್ಷತ್ ಬುಲೆಟ್ ಅವರು, ಅವ್ರಿಗೂ ತಂದೆಗೆ ಈಗ ಕಳೆದ ವರ್ಷ ಅವ್ರ ತಂದೆಯನ್ನ ಕೂಡ ಅಳ್ಕೊಂಡಿದ್ದಾರೆ. ಸೊ ಅವರು ಕಷ್ಟಪಡೋರು, ಕಷ್ಟಪಡ್ತಿರೋರನ್ನ ಅವ್ರಿಗೆ ತುಂಬಾನೇ ಬೆಂಬಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದನ್ನೇ ಅವ್ರೊಂದು ಮಾತು ಹೇಳಿದ್ರು, ರಾಜ್ಕುಮಾರ್ ಹೇಳಿದಂತಾನೆ ಒಂದು ಮಾತು ಹೇಳಿದ್ರು, ಕೊಟ್ಟಿದ್ನ ಯಾವತ್ತು ನೆನ್ಸ್ಕೋಬೇಡ, ಕೊಡ್ಬೇಕಾಗಿರೋದು ಯಾವತ್ತು ಮರಿಬೇಡ. ಅದಕ್ಕೆ ಆ ಡೈಲಾಗ್ ಸಮೇತನು ಅವರ ಒಂದು ಭಾವಚಿತ್ರದ ಮುಖಾಂತರ ಈ ಡೈಲಾಗ್ ನ ಅವರೇ ಹೇಳಿದ್ದ? ಹೌದೌದು ಸರ್. ಓಕೆ. ಕೊಟ್ಟಿದ್ನ ಯಾವತ್ತು ಮರಿಬೇಡ, ನೆನ್ಸ್ಕೋಬೇಡ, ಕೊಡ್ಬೇಕಾಗಿರೋದನ್ನ ಯಾವತ್ತು ಮರಿಬೇಡ. ರಕ್ಷಕ್ ಬುಲೆಟ್. ಒಳ್ಳೇದಾಗ್ಲಿ ಅಣ್ಣ. ನಿಮ್ಮ ಒಂದು ಏನು 500 ರೂಪಾಯಿ ದಿನಕ್ಕೆ ಫೈನಾನ್ಸ್ ಕಟ್ತೀರಾ, ಅದು 10 ದಿನ ಫೈನಾನ್ಸ್ ನಾನು ಕಟ್ತೀನಿ, ನನ್ನ ಕೈಲಾದಷ್ಟು ಒಂದು ಸಣ್ಣ ಹೆಲ್ಪ್. ಮತ್ತೆ ನಿಮ್ಮ ಮಗಂದು ಕೂಡ ತಿಂಗಳು ಫೀಸ್ ಏನಿದೆ ಅದನ್ನ ನಾನು ಕಟ್ತೀನಿ. ಒಳ್ಳೇದಾಗ್ಲಿ. ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಇದ್ರು ಕೇಳಿ. ಆಲ್ ದ ಬೆಸ್ಟ್. ನಿಮ್ಮ ಫ್ಯಾಮಿಲಿಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಾಗತ್ತೆ. ಒಳ್ಳೇದಾಗ್ಲಿ ನಿಮಗೆ. ನಮ್ಮ ಕಡೆಯಿಂದ 10 ದಿನಕ್ಕಾಗುವಷ್ಟು ಫೈನಾನ್ಸ್ ನಾವು ನಿಮಗೆ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಏನೇ ಹೆಲ್ಪ್ ಇದ್ರು ಕೇಳಿ, ಖಂಡಿತ ಮಾಡ್ತೀವಿ. ಯಾಕಂದರೆ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ, ಇನ್ನು ಇವಾಗ ಬೆಳೀತಿರೋನು. ನಮ್ಮೆಲ್ಲರ ಸಪೋರ್ಟ್ ನಿಮ್ದಿರುತ್ತೆ, ನಿಮ್ಮ ಫ್ಯಾಮಿಲಿಗಿರುತ್ತೆ. ಥ್ಯಾಂಕ್ ಯು.